ಪಬ್ಲಿಕ್ ಅಲ್ಲಿ ಹೇಳಿತ್ತು ನೀವು ಕಾಸು ಕೊಟ್ಟರೆ ಲಂಚಕ್ಕೆ ಬಂದವರು ಅವರು ಅಧಿಕಾರಿಗಳು ಎಲ್ಲ ಡಿಪಾರ್ಟ್ಮೆಂಟ್ ಇರೋದು ಡಿಪಾರ್ಟ್ಮೆಂಟ್ ಹೇಳಿದ್ದೇನೆ ಪಬ್ಲಿಕ್ ಅಲ್ಲಿ ಹೇಳಿತ್ತು ನೀವು ಕಾಸು ಕೊಟ್ಟರೆ ಲಂಚಕ್ಕೆ ಬಂದವರು ಅವರು ಅಧಿಕಾರಿಗಳು ಎಲ್ಲ ಡಿಪಾರ್ಟ್ಮೆಂಟ್ ಇರೋದು ಡಿಪಾರ್ಟ್ಮೆಂಟ್ ಹೇಳಿದ್ದೇನೆ ನಿಮ್ಗೆ 2 ಲಕ್ಷ ಕೊಟ್ಟಿದ್ದೀನಿ ಅಂತ ಕೆಲಸ ಮಾಡ್ತಾರೆ, ಯಾರು ಮಾತಾಡ್ತಾರೆ ಅವ್ರು ಮಾಡಿಸ್ಬಿಡ್ಬೇಕು ಸರ್. ಹಾಸ್ಪಿಟಲ್ ಬೇಕಾಗಿಲ್ಲ, ತಗೊಳ್ಳೇಬೇಕು ನೀವು. ನಾವು ಅಧಿಕಾರಿಗಳು ಮುಂದೆ ಹೇಳ್ತಾ ಇದೀವಿ, ಬಡವರ ಬಗ್ಗೆ ಉಳಿಬೇಕಾ ಹಾಳಾಗೋಗ್ಬೇಕಾ ಇವರಿಂದ? ಬಾಮಜು ಸವ ಮಾಡಿಕೊಂಡು 2 ಲಕ್ಷ ರೂಪಾಯಿ ದುಡ್ಡು ಕೇಳ್ತಾ ಇದ್ದೀರ ನೀವು. ಜೆರಾಕ್ಸ್ ಬೇಕಪ್ಪ, ಇಲ್ಲಿ ಬೇಡ ಆಚೆ ಕಡೆ ಅಂತ ಇಲ್ಲಿ ಒಂದು ಸ್ವಲ್ಪ ಜಾಗ ಮಿಸ್ ಸೀಟ್ ಕೊಡಿ ಮಾ ಸಾಹೇಬ್ರದ. ಇಷ್ಟವಂತ ಅಧಿಕಾರಿಗಳು ಇರ್ತಾರೆ ಲಂಚ ತಗೊಂಡಂಗೆ ಜನಸೇವೆ ಮಾಡಕ್ಕೆ. 2 ಲಕ್ಷ ಫೈಲ್ ಮಾಡಿ ಅಂತ ಕೇಳ್ತಿರಲ್ಲ ಅವ್ರ ಮೇಲೆ, ಅಧಿಕಾರಿ ಮೇಲೆ ಫೈಲ್ ಮಾಡಿ ಅಂತ ಕೇಳ್ತಿರಲ್ಲ ನೀವು. ದಯವಿಟ್ಟು ಬಂದ್ ಮಾಡಿಸ್ಬಿಡ್ಬೇಕು ಸರ್. ನಾವು ಬೇಡಿಕೆ ಹಾಕೋದಿಷ್ಟೇನೆ, ಈಗ ಹಾಸ್ಪಿಟಲ್ ಬೇಕಾಗಿಲ್ಲ. ಅವ್ರು ಕಳ್ಸ್ಬೇಕು ಸರ್. ಇವರು ಅವರು ರೋಡಿಗಳು ಹತ್ರದಿಂದ ಒಂದು ಫೋಟೋ ತಗೊಳ್ಳೋದು, ಆಮೇಲೆ ವೆಡ್ಡಿಂಗ್ ಇನ್ವಿಟೇಷನ್ ಕೊಟ್ಟು ನಿಮ್ಗಿಂತ 3 ವರ್ಷ ಸೀನಿಯರ್ ನಾನು. ಎಲ್ಲ ನನಗೂ ಬಂತು, ನಾವು ಯಾವ ಥರ ಮಾತಾಡ್ತೀವಿ ಇವ್ರು ಆಂಬುಲೆನ್ಸ್ ರೋಡ್ ಏನು ಬದಲು ಕೇಳಿ ಸರ್. ಸ್ಟಾರ್ಟಿಂಗ್ ಇವ್ರು ಆಂಬುಲೆನ್ಸ್ ರೋಡಲ್ಲಿ ವಿಡಿಯೋ ಸಮೇತ ಶಾಸಕರು ಗಮನಕ್ಕೆ ಖಾದರ್ ಅವ್ರಿಗೆ ಮಾತಾಡ್ತಾರೆ. ಅಧಿಕಾರಿಗಳು ಮಾತಾಡೋದಂತ ತಲೆ ಬಾಗಿದ್ದೀವಿ ಸರ್. ಇವ್ರ ದೌರ್ಜನ್ಯ ನಾವು ತಲೆ ಬಾಗಲ್ಲ. ನೀವು ಅಧಿಕಾರಿಗಳು ಒಂದು ಮಾತಾಡ್ತಿರೋದು ನಾವು ತಲೆ ಬಾಗಿದ್ದೀವಿ. ಇವತ್ತು ಪಬ್ಲಿಕ್ ಅಲ್ಲಿ ಹೇಳಿತ್ತು ನೀವು ಕಾಸು ಕೊಟ್ರೆ ಕೆಲಸ ಕಾಸು ಕೊಟ್ಟರೆ ಲಂಚಕ್ಕೆ ಬಂದವರು ಅವರು ಅಧಿಕಾರಿಗಳು ಎಲ್ಲ ಡಿಪಾರ್ಟ್ಮೆಂಟ್ ಇರೋದು ಡಿಪಾರ್ಟ್ಮೆಂಟ್ ಹೇಳಿದ್ದೇನೆ ಆಸ್ತಿ ಮಾತಾಡ